ರಾತ್ರಿ 2025 ಇಡೀ ಜಗತ್ತಿನ ಜನ ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಜಬರ್ದಸ್ತ್ ವೆಲ್ಕಮ್ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಆದರೆ ಯಾವಾಗಲೂ ಕೂಡ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಿರಿಕ್ಗಳು ಗಲಾಟೆಗಳು ಇವೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಘಟನಾವಳಿಗಳು ನಡೆದಿದೆ. ಸಂಭ್ರಮ ಹೇಗಿತ್ತು, ಈ ಕಿರಿಕುಗಳು ಹೇಗಿತ್ತು, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಎರಡು 2025 ಹೊಸ ವರ್ಷಕ್ಕೆ ಜಬರ್ದಸ್ತ್ ವೆಲ್ಕಮ್ ಅಂತೂ ಸಿಕ್ಕಿದೆ. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಅಸಭ್ಯ ವರ್ತನೆಗಳು ಕೂಡ ಹಾಗೇ ಇದೆ. ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಯುವಕನೊಬ್ಬ. ಕೋರಮಂಗಲದಲ್ಲಿ ಕಾಮುಕನಿಗೆ ಬಿದ್ದಿದೆ ಗೂಸ. ಜನರ ಗುಂಪಿನಲ್ಲಿ ಮಹಿಳೆಯ ಜೊತೆ ಅಸಭ್ಯವಾಗಿ ಆತ ವರ್ತಿಸಿದ್ದಾನೆ. ಹಾಗಾಗಿ ಅಸಭ್ಯವಾಗಿ ವರ್ತಿಸಿದ ಯುವಕನಿಗೆ ಕಪಾಳ ಮೋಕ್ಷ ಮಾಡಲಾಗಿದೆ. ಯುವಕನಿಗೆ ನಾಕೇಟ್ ಕೊಟ್ಟು ಕಳಿಸಿದಾಳೆ ಮಹಿಳೆ. ಇದು ಎಲ್ಲರೂ ಕೂಡ ಎಣ್ಣೆ ನಶೆನಲ್ಲಿ ಕೆಲವರು ಮಾಡ್ಕೊಳ್ತಕ್ಕಂಥ ಕಿರಿಕ್. ಅಲ್ಲಿ ಹೊಸ ವರ್ಷಾಚರಣೆಗೆ ಬರ್ತಕ್ಕಂಥ ಜನರಲ್ಲಿ ಅರ್ಧಕ್ಕರ್ಧ ಜನ ಬರೋದೇ ಈ ಥರ ಕಿರಿಕ್ ಮಾಡೋದಕ್ಕೆ. ಹಾಗಾಗಿ ಕೋರಮಂಗಲದಲ್ಲಿ ನಡೆದಂತಹ ಘಟನೆ ಅಷ್ಟು ಪೊಲೀಸ್ ಸರ್ಪಗಾವಲು ಎಲ್ಲ ನಿನ್ನೆ ಎಲ್ಲ ತುಂಬ ಮಾಹಿತಿ ಕೊಟ್ಟಿದ್ದೀವಿ ನಿಮಗೆ. ಅಷ್ಟೆಲ್ಲ ಇದ್ದರೂ ಕೂಡ ಅಲ್ಲಲ್ಲಿ ಇಂಥ ಕಿರಿಕುಗಳು ನಡೆದಿರ್ತಕ್ಕಂಥ ಘಟನೆಗಳು ನೀವು ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನ ಕೋರಮಂಗಲದಲ್ಲಿ ನೋಡಿ, ಅಲ್ಲಿ ಪೊಲೀಸರು ಇದ್ದಾರೆ. ಹೋಗಬೇಕು, ಸೆಲೆಬ್ರೇಟ್ ಮಾಡಬೇಕು, ಬರಬೇಕು. ಈ ಥರ ಕಿರಿಕ್ ಮಾಡೋದು, ಮಹಿಳೆಯರಿಗೆ ಅಸಭ್ಯವಾಗಿ ವರ್ತಿಸೋದು ಇವೆಲ್ಲ ಮಾಡಿದಾಗ ಸಹಜವಾಗೇ ಅಲ್ಲಿರ್ತಕ್ಕಂಥ ಗುಂಪು ಕೂಡ ತಿರುಗಿ ಬೀಳುತ್ತೆ. ನೋಡಿ, ಅಲ್ಲಿ ಪೊಲೀಸರು ಇದ್ದಾರೆ, ಆ ಲೇಡಿ ಕೂಡ ಇದ್ದಾರೆ. ಹೀಗೆಲ್ಲ ನಡೆದಿರ್ತಕ್ಕಂಥದ್ದು ಕೋರಮಂಗಲದಲ್ಲಿ.